ನಮಸ್ಕಾರ. ಮುಖ್ಯಾಂಶಗಳು. ರೈಲ್ವೆ ಸುರಕ್ಷತೆಗೆ ಆಧುನಿಕ ತಂತ್ರಜ್ಞಾನ ಅಳವಡಿಕೆ, ಅಪಘಾತಗಳಲ್ಲಿ ಗಣನೀಯ ಇಳಿಕೆ, ಸಚಿವ ಪಿಯೂಷ್ ಗೋಯಲ್. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಮಹತ್ವವಾಗಿ ಪರಿಗಣಿಸಿ ಕಾಮಗಾರಿ ಪೂರ್ಣಗೊಳಿಸಲು ಸೂಕ್ತ ಅನುದಾನ ಒದಗಿಸಬೇಕು, ಎಚ್ಡಿ ದೇವೇಗೌಡ. ಮಾರ್ಚ್ 2ರಿಂದ ಭಾರತೀಯ ಸಾಗರ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ಹಾಗೂ ದೇಶದಲ್ಲಿ 75 ಲಕ್ಷಕ್ಕೂ ಅಧಿಕ ವೈದ್ಯಕೀಯ ಸಿಬ್ಬಂದಿ, ಮುಂಚೂಣಿ ಕಾರ್ಯಕರ್ತರಿಗೆ ಕೋವಿಡ್ ಲಸಿಕೆ, ಫಲಾನುಭವಿಗಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ. ವಾರ್ತೆಗಳ ವಿವರ. ದೇಶದಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಕ್ಕೆ ವ್ಯಾಪಕ ಬೇಡಿಕೆ ಬರುತ್ತಿದ್ದು, ಇದರ ಅನುಕೂಲಕ್ಕಾಗಿ ಸೂಕ್ತ ಹಣಕಾಸು ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿ, ಉದ್ಯೋಗ ಖಾತ್ರಿ ಯೋಜನೆಯಡಿ ಬೇಡಿಕೆಯಂತೆ ಉದ್ಯೋಗ ಒದಗಿಸಲಾಗುತ್ತಿದೆ. ಕಳೆದ ಬಾರಿ 61,000 ಕೋಟಿ ರೂಪಾಯಿ ನಿಗದಿಪಡಿಸಿದ್ದು, 2021-22ನೇ ಸಾಲಿನ ಆಯವ್ಯಯದಲ್ಲಿ ಹೆಚ್ಚಿನ ನೆರವು ನಿಗದಿಪಡಿಸಲಾಗಿದೆ. ಈ ಬಾರಿ ಮನ್ರೇಗಾ ಅನುದಾನ 1,12,000 ಕೋಟಿ ರೂಪಾಯಿ ಹೆಚ್ಚಳಗೊಂಡಿದೆ ಎಂದರು. ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ರಸಗೊಬ್ಬರ, ಕೃಷಿ ಸೌರ ವಿದ್ಯುತ್ ಪಂಪ್ಗಳು, ಪಿಎಂ ಕುಸುಮ್ ಯೋಜನೆ ಸೇರಿ ಹಲವು ಕಾರ್ಯಕ್ರಮಗಳಲ್ಲಿ ರೈತರಿಗೆ ಸಬ್ಸಿಡಿ ನೀಡಲಾಗುತ್ತಿದೆ. ಯಾರಿಗೆ ವಿದ್ಯುತ್ ಸೇರಿ ಸೂಕ್ತ ಸೌಲಭ್ಯ ಇಲ್ಲವೋ ಅಂತಹ ಕಡೆಗಳಲ್ಲಿ ಡೀಸೆಲ್ ಸಬ್ಸಿಡಿ ನೀಡುವ ಬಗ್ಗೆಯೂ ಪರಿಶೀಲಿಸುವುದಾಗಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದರು. जो मजदूरी का भुगतान है, आवाज नहीं आ रही वहाँ, मजदूरी का जो भुगतान है वो पूरा का पूरा मजदूरों के खाते में 99% पहुँचता है. कभी कभी ऐसी परिस्थिति होती है कि राज्य सरकार की कार्यवाही में विलंब होता है, तो उस मामले में भी केंद्र सरकार ने स्थिति को सुधारने का प्रयत्न किया है. और अगर कहीं विलंब होता भी है तो ब्याज का भुगतान करने की भी जो बात प्रावधान की गई है एक्ट में, तो राज्य सरकारें ब्याज भी देती हैं. लेकिन जहां जो सदस्य कह रहे हैं कि उनकी जानकारी के अनुसार जो शिकायत आई है उस पर से हमने राज्य सरकार को लिखा है और उनसे रिपोर्ट मंगाई है. जब रिपोर्ट आएगी तो हमको कुछ योजनाओं पर काम करने की आवश्यकता है. प्रधानमंत्री नरेंद्र मोदी जी के नेतृत्व में लगातार इस बात की कोशिश की है कि जहां सब्सिडी देने की जरूरत है वहां फर्टिलाइजर पर 80,000 करोड़ रुपए से ज़्यादा सब्सिडी दी जा रही है. सोलर पंप और कुसुम योजना के अंतर्गत भी सब्सिडी दी जा रही है. और किसान की आमदनी बढ़े और उसके खेती करने में लागत कम हो, इस दृष्टि से सॉयल हेल्थ कार्ड योजना हो, चाहे सूक्ष्म सिंचाई योजना हो, ऐसे तमाम सारे कार्यक्रम किए गए जिसका प्रतिफल निश्चित रूप से आज देश को मिल रहा है. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ರೈಲ್ವೆ ಸಚಿವ ಪಿಯೂಷ್ ಗೋಯಲ್, ಕಳೆದ 22 ತಿಂಗಳಿನಿಂದ ಯಾವುದೇ ರೈಲ್ವೆ ಅಪಘಾತಗಳು ಸಂಭವಿಸಿಲ್ಲ, ಯಾವುದೇ ಪ್ರಯಾಣಿಕರು ಅವಘಡದಿಂದ ಮೃತಪಟ್ಟಿಲ್ಲ. ರೈಲ್ವೆ ಸುರಕ್ಷತೆಗೆ ವಿಶೇಷ ಗಮನ ಹರಿಸಿದ್ದು, ಅತ್ಯಾಧುನಿಕ ಸರಕು ಸಲಕರಣೆಗಳನ್ನು ರೈಲ್ವೆಯಲ್ಲಿ ಅಳವಡಿಸಲಾಗಿದೆ ಎಂದರು. ರೈಲ್ವೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ನಿರ್ಮಾಣಕ್ಕೆ ವಿಶೇಷ ಆದ್ಯತೆ ನೀಡಿದ್ದು, ಇದರಿಂದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಯತ್ತ ಸಾಗಲು ಸಹಕಾರಿಯಾಗಿದೆ ಎಂದರು. ಕೋವಿಡ್ ಲಸಿಕೆಗೆ ಸಂಬಂಧಿಸಿದಂತೆ ಕೇಂದ್ರ ಆರೋಗ್ಯ ಸಚಿವರ ಪರವಾಗಿ ಉತ್ತರಿಸಿದ ಪಿಯೂಷ್ ಗೋಯಲ್, ದೇಶದ ಪ್ರತಿಯೊಬ್ಬರಿಗೂ ಕೋವಿಡ್ ಲಸಿಕೆ ವಿತರಿಸುವ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು, ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಈ ಸಂಬಂಧ ಸೂಕ್ತ ಕಾರ್ಯಯೋಜನೆ ಸಿದ್ಧವಾಗುತ್ತಿದೆ. ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರು, ಮುಂಚೂಣಿ ಸೇನಾನಿಗಳಿಗೆ ಲಸಿಕೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. We have a very, very robust system of inspection. Right. Once before monsoon, once after monsoon, a rating system. And I welcome the suggestion of Honorable Member to introduce more and more modern devices. Drones would of course not be the right approach. Approach would be more like sensors. Approach would be more towards checking the tensile strength of the bridges. But it's a very good suggestion. Second supplementary. We have introduced new ideas. We'll do some more in the. Very clearly said in my answer in the first line itself, there is no such category as COVID vaccine in the harmonized system HSN codes.
And therefore, for the Commerce Ministry to come out with a new code for only one type of vaccine is not really what our job is. All vaccines that are exported under one HSN code. I've given the full details. Right. However, for the benefit of the honorable member, I'd like to share with her that these vaccines, the COVID vaccines, have only started in January. It's not as if the earlier data that I've given, and I've honestly given all the data of vaccines that we are exporting. It will set us on the path ಸದನದಲ್ಲಿ of ಬಜೆಟ್ ಮೇಲಿನ ಚರ್ಚೆ ಮುಂದುವರೆದಿದೆ. ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಚರ್ಚೆಯಲ್ಲಿ ಪಾಲ್ಗೊಂಡು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸ್ವಾವಲಂಬಿ ಭಾರತ ನಿರ್ಮಾಣದತ್ತ ಮುನ್ನಡೆದಿದೆ ಎಂದು ಹೇಳಿದರು. जो अपने आप में रिकॉर्ड है, लगभग 5.5 लाख करोड़ रुपया कैपिटल एक्सपेंडिचर इसमें ज्यादा किया जाएगा। सर, मुझसे जब विपक्ष के नेताओं में मनोज जी कह रहे थे कि आम बजट या खास बजट, सर मैं यही कहना चाहता हूं, अगर हिंदुस्तान के इतिहास में किसी प्रधानमंत्री ने सबसे ज्यादा गरीबों को गरीबी रेखा से बाहर निकाला है तो उनका नाम नरेंद्र मोदी है। नरेंद्र मोदी जी की सरकार ने किया है। सर देखिए, 10 करोड़ से ज्यादा गरीबों को शौचालय देना, हर परिवार को पक्का मकान देना, हर गांव तक बिजली पहुंचाना, हर गरीब को मुफ्त में बिजली देना। ದೇಶದಲ್ಲಿ ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ, ರಸಗೊಬ್ಬರದ ಕೊರತೆಯೇ ಇಲ್ಲ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿಂದು ಅವರು ಕಳೆದ 2 ವರ್ಷಗಳಿಂದ ರಸಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಬರುತ್ತಿದೆ. ಉತ್ತಮ ಮಳೆ ಜೊತೆಗೆ ಹಲವೆಡೆ ಪ್ರವಾಹ ಕೂಡ ಸಂಭವಿಸಿದೆ. ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದು ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ರಸಗೊಬ್ಬರ ಪೂರೈಕೆ ಕುರಿತು ಕೇಂದ್ರ ಸಚಿವಾಲಯ ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚಿಸಿ ಸೂಕ್ತ ಕಾರ್ಯಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಲ್ಲಿ ರಸಗೊಬ್ಬರಕ್ಕೆ ಹಿಂದೆಂದೂ ಇಲ್ಲದಷ್ಟು ಹೆಚ್ಚಿನ ಬೇಡಿಕೆ ಬಂದಿದ್ದು 25% ಹೆಚ್ಚುವರಿ ರಸಗೊಬ್ಬರ ಮಾಡಲಾಗಿದೆ. ಬೇಡಿಕೆಗೆ ಅನುಗುಣವಾಗಿ ರಸಗೊಬ್ಬರ ಉತ್ಪಾದನೆ ಮಾಡಿರುವ ಜೊತೆಗೆ ಸಾಗಾಟಕ್ಕೂ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಎಂದು ಸಚಿವ ಸದಾನಂದಗೌಡ ಹೇಳಿದರು. ಕೋವಿಡ್ ಸಂದರ್ಭದಲ್ಲಿ ರಸಗೊಬ್ಬರ ಪೂರೈಕೆಗೆ ವಿಶೇಷ ಕ್ರಮ ಕೈಗೊಂಡ ಸಚಿವರನ್ನು ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಸದನದಲ್ಲಿ ಅಭಿನಂದಿಸಿದರು. During the COVID period, how difficult it was, everybody should understand. Because if one man is infected in a factory, then the whole factory has to be shut. Even in the ports, sir, the loaders, if there is any one infection of COVID, then there will not be the loading and unloading will be improper. But in spite of that, sir, this is the only one sector that has the growth of 3.7% agriculture growth, and that has been done because of this fertilizer supply. Right. ರಾಜ್ಯದ ನೀರಾವರಿ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಕಾಮಗಾರಿ ಪೂರ್ಣಗೊಳಿಸಲು ಸೂಕ್ತ ಆರ್ಥಿಕ ಸಂಪನ್ಮೂಲ ಒದಗಿಸಬೇಕು ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ರಾಜ್ಯಸಭೆಯಲ್ಲಿಂದು ಒತ್ತಾಯಿಸಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಕೇಂದ್ರ ಸರ್ಕಾರದ ತ್ವರಿತ ನೀರಾವರಿ ಯೋಜನೆಗೆ ಹೆಚ್ಚಿನ ಸಂಪನ್ಮೂಲ ನಿಗದಿಪಡಿಸಬೇಕು, ಬಾಕಿ ಉಳಿದಿರುವ ನೀರಾವರಿ ಯೋಜನೆಗಳು ಪೂರ್ಣಗೊಂಡರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದರು. ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ರೈಲ್ವೆ ಯೋಜನೆಗೆ ಬಜೆಟ್ನಲ್ಲಿ ಕಡಿಮೆ ಹಣ ನಿಗದಿಪಡಿಸಿರುವುದು ಸರಿಯಲ್ಲ. ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಮಗೆ ಅರಿವಿದೆ, ಆದರೆ ಬಹುಕಾಲದಿಂದ ನನೆಗುದಿಗೆ ಬಿದ್ದಿರುವ ಯೋಜನೆಗಳನ್ನು ಪೂರ್ಣಗೊಳಿಸಲು ಸರ್ಕಾರ ಮೊದಲ ಆದ್ಯತೆ ನೀಡಬೇಕು ಎಂದು ಹೇಳಿದರು. But I only request only one project which I am struggling even in the other house. But provision is made in Pink Book. I request the Honorable Railway Minister through you, sir, to see that this project during my lifetime at least completed. And I could mention various things. Even on irrigation, the Upper Krishna project has not been completed, though which has been funded by the central government during my regime, accelerated irrigation program which I have launched at the time. And Thank you. Hardly for 10 months. Sir, I demand or I request, I pray that program, the Upper Krishna program should be taken over as a national project and see that it is completed as quickly as possible. With these words, I would like to express my sincere thanks.
ಸಂಸತ್ತಿನ ಉಭಯ ಸದನಗಳಲ್ಲೂ ಬಜೆಟ್ ಮೇಲಿನ ಚರ್ಚೆ ಮುಂದುವರೆಯಲಿದೆ. ಲೋಕಸಭೆಯಲ್ಲಿ ಇಂದು 2021ರ ಮಧ್ಯಸ್ಥಿಕೆ ಮತ್ತು ಸಂಧಾನ ತಿದ್ದುಪಡಿ ಮಸೂದೆ ಅಂಗೀಕಾರವಾಗುವ ನಿರೀಕ್ಷೆಯಿದೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ನಿನ್ನೆ ತೆಲುಗುದೇಶಂನ ಜಯದೇವ್ ಗಲ್ಲಾ, ಬಿಜೆಪಿಯ ಸಂಜಯ್ ಜೈಸ್ವಾಲ್, ಕಾಂಗ್ರೆಸ್ನ ಡಾ ಕೆ ಜಯಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾರ್ಚ್ 2ರಿಂದ 4ರವರೆಗೆ ಭಾರತೀಯ ಸಾಗರ ಶೃಂಗಸಭೆ 2021 ವರ್ಚುವಲ್ ಮಾದರಿಯಲ್ಲಿ ಆಯೋಜಿಸಲಾಗಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾರ್ಚ್ 2ರಂದು ಶೃಂಗಸಭೆಯನ್ನು ಉದ್ಘಾಟಿಸಲಿದ್ದಾರೆ ಎಂದು ಕೇಂದ್ರ ಬಂದರು, ಶಿಪ್ಪಿಂಗ್ ಮತ್ತು ಜಲ ಸಾರಿಗೆ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಈ ಶೃಂಗಸಭೆ ಪರಸ್ಪರ ಜ್ಞಾನ ಮತ್ತು ಅವಕಾಶಗಳನ್ನು ಹಂಚಿಕೊಳ್ಳಲು ಅಂತಾರಾಷ್ಟ್ರೀಯ ಸಹಯೋಗಕ್ಕೆ ವೇದಿಕೆ ಒದಗಿಸಲಿದೆ. ಸುಮಾರು 20,000 ಪ್ರತಿನಿಧಿಗಳು ಈ ಶೃಂಗದಲ್ಲಿ ಭಾಗಿಯಾಗಲಿದ್ದು, ಚೈನಾ ಹೊರತುಪಡಿಸಿ 24 ಪಾಲುದಾರ ರಾಷ್ಟ್ರಗಳನ್ನು ಆಹ್ವಾನಿಸಲಾಗಿದೆ ಎಂದು ಅವರು ತಿಳಿಸಿದರು. 400 ಯೋಜನೆಗಳ ಬಗ್ಗೆ ಈ ಶೃಂಗಸಭೆಯಲ್ಲಿ ಸಂವಾದ, ಚರ್ಚೆ ನಡೆಯಲಿದೆ. FICCI ಈ ಶೃಂಗಸಭೆಯ ಕೈಗಾರಿಕಾ ಪಾಲುದಾರರಾಗಿದ್ದು, ಈ ವೈಜ್ಞಾನ ಪಾಲುದಾರನಾಗಿದೆ ಎಂದು ತಿಳಿಸಿದರು. देश के मैरीटाइम सेक्टर में बहुत महत्वपूर्ण साबित होगी. ಮಧ್ಯಪ್ರದೇಶದಲ್ಲಿ ಜಲ ಸಂರಕ್ಷಣೆ ಕುರಿತು ಜಲಾಭಿಷೇಕಂ ಅಡಿ ನಿರ್ಮಿಸಿರುವ 57ಕ್ಕೂ ಹೆಚ್ಚು ಜಲ ಸಂರಕ್ಷಣಾ ಘಟಕಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ವರ್ಚುವಲ್ ಮೂಲಕ ಉದ್ಘಾಟಿಸಿದರು. इसमें संशोधन के लिए तैयार है. कृषि कानूनों को लेकर ಬಳಿಕ ಅವರು ಕೇಂದ್ರದ ಕೃಷಿ ಸುಧಾರಣಾ ಕಾನೂನುಗಳು ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ಪೂರಕವಾಗಿದ್ದು, ಈ ನೂತನ ಕಾನೂನುಗಳ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸುವುದು ಸಲ್ಲದು. ಸರ್ಕಾರ ಈ ಸಂಬಂಧ ಮಾತುಕತೆಗೆ ಸಿದ್ಧವಿದೆ ಎಂದರು. मोदी जी ने पिछले दिनों देश की संसद में साफ साफ कहा है और हमारे कृषि मंत्री श्री नरेंद्र सिंह तोमर ने भी कहा कि एमएसपी था, एमएसपी है और एमएसपी रहेगा. मंडी व्यवस्था भी कायम रहेगी और नए कृषि कानूनों के तहत सौदा किसान की उपज का होगा, उसकी जमीन का नहीं. इसके बावजूद किसानों के एक समूह को गुमराह किया गया है, जबकि सरकार इन कृषि कानूनों पर खुलकर बात करने और जरूरत पड़ी तो उसमें संशोधन करने के लिए भी तैयार है. मुझे ध्यान है उस समय ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಿದ್ದು, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿಯಡಿ ಅತಿ ಹೆಚ್ಚು ವೆಚ್ಚ ಮಾಡಲಾಗಿದೆ ಎಂದು ಹೇಳಿದರು. हमारा भाई और बहन बेरोजगार न रहे, किसी को रोजी और रोटी का संकट न रहे. बजट नहीं आया था, लेकिन उसके बावजूद भी 1,11,500 करोड़ रुपया ವಿದ್ಯುತ್ ಚಾಲಿತ ವಾಹನಗಳಿಗೆ ದೇಶೀಯ ಇಂಧನ ಸೆಲ್ ಹಾಗೂ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಸಮಗ್ರ ವ್ಯವಸ್ಥೆ ಅಳವಡಿಸುವ ಅಗತ್ಯವಿದೆ ಎಂದು ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸರ್ಕಾರಿ ಸಂಸ್ಥೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಈ ವಲಯದಲ್ಲಿ ಭಾರತ ವಿಶ್ವ ನಾಯಕನಾಗುವ ಅವಕಾಶ ಹೊಂದಿದೆ. ಸೌರಶಕ್ತಿ ಕಡಿಮೆ ದರದಲ್ಲಿ ಲಭ್ಯವಾಗುತ್ತಿರುವುದು ಇತರೆ ಬಗೆಯ ಇಂಧನಗಳಿಗೆ ಶಕ್ತಿ ತುಂಬಲು ಸಹಕಾರಿಯಾಗಿದೆ. ವಿಜ್ಞಾನಿಗಳು, ಶಿಕ್ಷಣ ತಜ್ಞರು ಮತ್ತು ಕೈಗಾರಿಕೆಗಳು ಜಲಜನಕ ಆಧಾರಿತ ವೆಚ್ಚ ಪರಿಣಾಮಕಾರಿ ಇಂಧನ ದೊರಕಿಸುವತ್ತ ಚಿಂತನೆ ನಡೆಸಬೇಕು ಎಂದು ಸಲಹೆ ನೀಡಿದರು. ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿರುವ ಅವಧಿ ಪೂರ್ಣಗೊಂಡ ಹಾಗೂ ಅನರ್ಹ ವಾಹನಗಳನ್ನು ನಾಶಪಡಿಸುವ ಸ್ಕ್ರ್ಯಾಪ್ ನೀತಿಯ ಅಡಿ ಮೊದಲ ಹಂತದಲ್ಲಿ 1 ಕೋಟಿ ವಾಹನಗಳು ಗುಜರಿಗೆ ಬರಲಿದ್ದು, ತಾಮ್ರ, ಅಲ್ಯೂಮಿನಿಯಂ, ರಬ್ಬರ್ ಸೇರಿದಂತೆ ವಿವಿಧ ವಸ್ತುಗಳು ಕಡಿಮೆ ದರದಲ್ಲಿ ಸಿಗಲಿವೆ ಎಂದು ಸಚಿವರು ತಿಳಿಸಿದರು. ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡಿಸಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಜೆಟ್ ಕುರಿತು ಪೂರ್ವಭಾವಿ ಸಮಾಲೋಚನಾ ಸಭೆಗಳನ್ನು ತೀವ್ರಗೊಳಿಸಿದ್ದಾರೆ. ಇಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸಣ್ಣ ಕೈಗಾರಿಕೆ, ಸಕ್ಕರೆ, ಜವಳಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರು, ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬಜೆಟ್ ಸಮಾಲೋಚನಾ ಪೂರ್ವಭಾವಿ ಸಭೆಯನ್ನು ಮುಂದುವರೆಸಿರುವ ಅವರು, ಕೋವಿಡ್ ಸಂಕಷ್ಟ ಸಮಯದಲ್ಲಿ ವಿವಿಧ ಇಲಾಖೆಗಳ ಹೊಸ ಕಾರ್ಯಕ್ರಮಗಳು, ವಿವಿಧ ಇಲಾಖೆಗಳಿಗೆ ಬಜೆಟ್ ಅನುದಾನ ಒದಗಿಸುವ ಕುರಿತು ಸೂಕ್ತ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಈ ತಿಂಗಳ 27ರಿಂದ ಮಾರ್ಚ್ 2ರವರೆಗೆ ನಡೆಯಲಿರುವ ದೇಶದ ಚೊಚ್ಚಲ ಆಟಿಕೆ ಮೇಳಕ್ಕೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ, ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಹಾಗೂ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ದೆಹಲಿಯಲ್ಲಿ ನಿನ್ನೆ ದಿ ಇಂಡಿಯಾ ಟಾಯ್ ಫೇರ್ 2021 ಜಾಲತಾಣ ಲೋಕಾರ್ಪಣೆ ಮಾಡಿದರು.
ಸಚಿವೆ ಸ್ಮೃತಿ ಇರಾನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತ ಮುನ್ನೋಟದ ಸಾಕಾರಕ್ಕೆ ಆಟಿಕೆ ವಲಯವನ್ನು ಬಲಗೊಳಿಸಲು ಮತ್ತು ಮಕ್ಕಳಿಗೆ ಆಟಿಕೆಯೊಂದಿಗೆ ಕಲಿಸುವ ಕಲೆ ರೂಢಿಸಲು ಇದೇ ಮೊದಲ ಬಾರಿಗೆ ಕಳೆದ ತಿಂಗಳು ಟಾಯ್ ಕಥಾನ್ ಆಯೋಜಿಸಲಾಗಿತ್ತು ಎಂದು ಹೇಳಿದರು. ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಆಟಿಕೆ ಮೇಳ ಕೇವಲ ಆಟಿಕೆಗಳ ಪ್ರದರ್ಶನವಲ್ಲ, ಭಾರತದಲ್ಲಿ ಆಟಿಕೆಗಳ ತಯಾರಿಕೆ ಕೇಂದ್ರ ಸಚಿವಾಲಯಗಳ ಜಂಟಿ ಪ್ರಯತ್ನವಾಗಿದ್ದು, ಇದು ಈ ವಲಯದಲ್ಲಿ ಉದ್ಯೋಗ ಸೃಷ್ಟಿಗೆ ಪೂರಕವಾಗಲಿದೆ. ಭಾರತದ ಪರಂಪರೆಯ ಪುನಶ್ಚೇತನ ಕೂಡ ಸಾಧ್ಯವಾಗಲಿದೆ ಎಂದರು. ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಮಾತನಾಡಿ, ಇದೇ ಮೊದಲ ಬಾರಿಗೆ ನಡೆಯಲಿರುವ ಮೇಳದಲ್ಲಿ ಭಾಗವಹಿಸಲು ಸರ್ಕಾರಕ್ಕೆ 1,27,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ಈ ಹೊಸ ಜಾಲತಾಣ ಕುಶಲಕರ್ಮಿಗಳಿಗೆ ವರ್ಚುವಲ್ ವೇದಿಕೆ ಒದಗಿಸಲಿದೆ ಎಂದು ಹೇಳಿದರು. ದೇಶದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆ ಹಾಗೂ ಸಾವು ನೋವಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ ಎಂದು ಕೇಂದ್ರ ಸರ್ಕಾರ ಲೋಕಸಭೆಗೆ ತಿಳಿಸಿದೆ. ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಅಂಕಿಅಂಶಗಳ ಕುರಿತು ಸಭೆ ಮಾಹಿತಿ ನೀಡಿದೆ. 2016ರಲ್ಲಿ 4,80,652 ಅಪಘಾತಗಳು ಸಂಭವಿಸಿದ್ದು 1,50,787 ಮಂದಿ ಸಾವಿಗೀಡಾಗಿದ್ದರು. 2017ರಲ್ಲಿ 4,64,910 ಅಪಘಾತಗಳು ಸಂಭವಿಸಿ 1,47,913 ಮಂದಿ ಮೃತಪಟ್ಟಿದ್ದರು. 2018ರಲ್ಲಿ 4,67,044 ಅಪಘಾತಗಳಲ್ಲಿ 1,51,417 ಮಂದಿ ಮೃತಪಟ್ಟಿದ್ದು, 2019ರಲ್ಲಿ 4,49,002 ಅಪಘಾತಗಳು ಸಂಭವಿಸಿ 1,51,113 ಮಂದಿ ಸಾವಿಗೀಡಾಗಿದ್ದಾರೆ ಎಂದು ಮಾಹಿತಿ ನೀಡಿದೆ. ರಾಷ್ಟ್ರಪತಿ ಭವನದ ಉದ್ಯಾನೋತ್ಸವವನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಉದ್ಘಾಟಿಸಲಿದ್ದಾರೆ. ಮುಘಲ್ ಉದ್ಯಾನವನ ನಾಳೆಯಿಂದ ಮಾರ್ಚ್ 21ರವರೆಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಸೋಮವಾರ ಹೊರತುಪಡಿಸಿ ಇತರೆ ದಿನಗಳಂದು ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಿರಲಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಆನ್ಲೈನ್ ಮೂಲಕ ಬುಕಿಂಗ್ ಮಾಡಿಕೊಂಡವರಿಗೆ ಉದ್ಯಾನವನ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ. ಪ್ರವಾಸಿಗರು ಮಾಸ್ಕ್ ಧರಿಸುವುದು, ದೈಹಿಕ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಬೇಕಿದೆ. ಮುಘಲ್ ಉದ್ಯಾನವನ ಅಲ್ಲದೆ ಪ್ರವಾಸಿಗರು ರಾಷ್ಟ್ರಪತಿ ಭವನ ಮತ್ತು ವಸ್ತು ಸಂಗ್ರಹಾಲಯ ವೀಕ್ಷಿಸಬಹುದಾಗಿದೆ. ದೇಶದಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 9,309 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,08,80,603ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 1,35,926 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 1.25ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,05,89,230 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡಾ 97.32ರಲ್ಲಿದೆ. ದೇಶದಲ್ಲಿ ಈವರೆಗೆ 1,55,447 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.43ರಷ್ಟಿದೆ. ದೇಶದಲ್ಲಿ ಮಾರಕ ಕೊರೋನಾ ಗಣನೀಯವಾಗಿ ಇಳಿಮುಖವಾಗುತ್ತಿದ್ದರೂ ಅದರ ಪ್ರಸರಣ ತಡೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಕೋವಿಡ್ ಮಾದರಿ ಪರೀಕ್ಷೆಗಳ ಪ್ರಕ್ರಿಯೆಯನ್ನು ಮುಂದುವರೆಸಿದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ ಒಟ್ಟಾರೆ 7,65,944 ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ಇದರೊಂದಿಗೆ ಕೊರೋನಾ ಸೋಂಕು ದೇಶದಲ್ಲಿ ಕಾಣಿಸಿಕೊಂಡ ದಿನದಿಂದ ಇಲ್ಲಿಯವರೆಗೆ ಒಟ್ಟು 20,47,89,784 ಪರೀಕ್ಷೆ ನಡೆಸಿದಂತಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನೆರವಿನಿಂದ ಪರೀಕ್ಷೆ, ಪತ್ತೆ, ಪ್ರತ್ಯೇಕೀಕರಣ ಮತ್ತು ಚಿಕಿತ್ಸೆಯ ಮಂತ್ರವನ್ನು ಅಳವಡಿಸಿಕೊಂಡು ಸಾಂಕ್ರಾಮಿಕವನ್ನು ನಿಯಂತ್ರಿಸಿದೆ ಮತ್ತು ಈಗ ವಿಶ್ವದ ಅತಿ ಬೃಹತ್ ಲಸಿಕೆ ಕಾರ್ಯಕ್ರಮ ಪ್ರಗತಿಯಲ್ಲಿದೆ.
ಈವರೆಗೆ ಮಾರಕ ಕೊರೋನಾ ವಿರುದ್ಧ 75 ಲಕ್ಷ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಮುಂಚೂಣಿ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗಿದ್ದು, ತ್ವರಿತವಾಗಿ 70 ಲಕ್ಷ ದಾಟಿದ ದೇಶ ಭಾರತವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 4,87,000 ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗಿದೆ. ನಿತ್ಯ ಲಸಿಕೆ ಪಡೆಯುತ್ತಿರುವ ಫಲಾನುಭವಿಗಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಆಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಈವರೆಗೆ ನೀಡಲಾಗಿರುವ ಲಸಿಕೆಯ ಪೈಕಿ 58 ಲಕ್ಷ ಆರೋಗ್ಯ ಕಾರ್ಯಕರ್ತರು ಮತ್ತು 16 ಲಕ್ಷ ಮುಂಚೂಣಿಯ ಕಾರ್ಯಕರ್ತರು ಲಸಿಕೆ ಪಡೆದಿದ್ದಾರೆ. 10 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು 69%ಕ್ಕಿಂತ ಅಧಿಕ ಫಲಾನುಭವಿಗಳಿಗೆ ಲಸಿಕೆ ನೀಡಿದ ಸಾಧನೆ ಮಾಡಿವೆ ಎಂದು ತಿಳಿಸಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಅಲ್ಲಾಪಟ್ಟಣ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರತ ಸರ್ಕಾರದ ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಅಂಗಸಂಸ್ಥೆ ಬಹುಕಾಲದಿಂದ ಲಿಥಿಯಂ ಸಂಶೋಧನೆಯನ್ನು ಮಾಡುತ್ತಿದ್ದು, ಕಲ್ಲುಗಳಲ್ಲಿ ಲಿಥಿಯಂ ಪ್ರಮಾಣ ಹೆಚ್ಚಾಗಿ ಕಂಡುಬಂದಿರುವುದನ್ನು ದೃಢೀಕರಿಸಿದೆ. ಅಂದಾಜು 1,600 ಟನ್ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದ್ದು, ಇದನ್ನು ವಿದ್ಯುತ್ ಉಪಕರಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಎಂದು ಸಂಸ್ಥೆಯು ತಿಳಿಸಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್, ರಾಜ್ಯದಲ್ಲಿ ಲಿಥಿಯಂ ನಿಕ್ಷೇಪ ಕಂಡುಬಂದಿರುವುದು ಸಂತಸದ ಸಂಗತಿಯಾಗಿದ್ದು, ದೇಶದ ಆರ್ಥಿಕ ಸುಧಾರಣೆಗೆ ಸಹಾಯಕವಾಗುತ್ತದೆ ಎಂದರು. ಸುತ್ತಮುತ್ತಲ ಪ್ರದೇಶದಲ್ಲಿ ಲಿಥಿಯಂ ಪ್ರಮಾಣ ಕಲ್ಲಿನಲ್ಲಿ ಜಾಸ್ತಿ ಇದೆ ಅಂತ ಗುರುತಿಸಿದ್ದಾರೆ. ಅಂದಾಜು 1,600 ಟನ್ನಕ್ಕೂ ಹೆಚ್ಚು ಲಿಥಿಯಂ ಲಭ್ಯ ಇದೆ ಎಂಬ ಪೂರ್ವಭಾವಿ ಮಾಹಿತಿಯನ್ನು ಕೂಡ ನಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಇದು ಬಹಳ ಸಂತೋಷದಾಯಕವಾದಂಥ ವಿಷಯ. ಏಕೆಂದರೆ ನಮ್ಮ ಭಾರತ ದೇಶದಲ್ಲಿ ಲಿಥಿಯಂ ಪ್ರಮಾಣ ಇರುವುದು ಬಹಳ ಕಡಿಮೆ. ರಾಜಸ್ಥಾನ, ಗುಜರಾತಲ್ಲಿ ಅಲ್ಪ ಪ್ರಮಾಣದಲ್ಲಿ ಲಿಥಿಯಂ ಪ್ರಮಾಣವನ್ನು ನಿಕ್ಷೇಪವನ್ನು ಗುರುತಿಸಲಾಗಿದೆ. ಆದರೆ ಮಂಡ್ಯ ಜಿಲ್ಲೆ ಅಲ್ಲಾಪಟ್ಟಣ ಸುತ್ತಮುತ್ತಲಲ್ಲಿ ಸಾವಿರಾರಷ್ಟು ಟನ್ನಷ್ಟು ನಿಕ್ಷೇಪ ಇರುವ ಬಗ್ಗೆ ಮಾಹಿತಿ ಇದ್ದು, ಇದರಿಂದ ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಆಗಿ ಅದನ್ನು ಇಲ್ಲೇ ಉಪಯೋಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಬಳ್ಳಾರಿ ಜಿಲ್ಲಾಡಳಿತ ಸಹಯೋಗದಲ್ಲಿ ಪುರಂದರದಾಸರ 457ನೇ ಆರಾಧನೋತ್ಸವವನ್ನು ಹಂಪಿಯ ವಿರೂಪಾಕ್ಷ ದೇವಾಲಯದ ಆವರಣದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಮೂಲಸೌಕರ್ಯಗಳ ಅಭಿವೃದ್ಧಿ ಸಚಿವ ಆನಂದ್ ಸಿಂಗ್ ಪುರಂದರದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ದಾಸನಾನು ಈ ಸಮಾಜಕ್ಕೆ ಅಪಾರವಾದ ಕೊಡುಗೆ ತಂಬೂರಿಯನ್ನ ಬಾರಿಸುತ್ತಾ ಬಳಿಕ ಸಚಿವ ಆನಂದ್ ಸಿಂಗ್, ಕೇಂದ್ರ ಸರ್ಕಾರ ನಗರಾಭಿವೃದ್ಧಿಗೆ 480 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, ಐತಿಹಾಸಿಕ ಹಂಪಿಯ ಸಂರಕ್ಷಣೆಗೆ ಈ ಹಣವನ್ನು ಸದ್ಬಳಕೆ ಮಾಡಲಾಗುವುದು ಎಂದರು. ನಮ್ಮ ಸರ್ಕಾರ ಮತ್ತೆ ವಿಜಯನಗರ ಜಿಲ್ಲೆ ಅಂತ ಹೇಳಿ ಮರುನಾಮಕರಣ ಮಾಡಿರೋದು ನಮ್ಮೆಲ್ಲರ ಭಾಗ್ಯ ಮತ್ತು ನಮ್ಮ ಅದೃಷ್ಟ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ. 480 ಕೋಟಿ ರೂಪಾಯಿ ಯೋಜನೆಗಳನ್ನ ಕೇಂದ್ರ ಸರ್ಕಾರ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಕೊಟ್ಟಿದೆ. ಈ ಹಂಪಿ ಭಾಗದಲ್ಲಿರ್ತಕ್ಕಂಥ 10% ನಾವು ಎಕ್ಸ್ಕವೇಟ್ ಅಂದ್ರೆ ಸಂಶೋಧನೆ ಮಾಡಿಲ್ಲ. ಇನ್ನು 90% ಇನ್ನು ಎಕ್ಸ್ಕವೇಷನ್ ಮಾಡಿ ಏನೇನು ಭೂಮಿಯಲ್ಲಿ ಇದೆ ಅನ್ನೋದನ್ನು ಇನ್ನೂ ಅರ್ಥನೇ ಆಗ್ತಾ ಇಲ್ಲ. ಇದನ್ನೆಲ್ಲ ಆ ಕಾಲದಲ್ಲಿ ಹೇಗೆ ಮಾಡಿರ್ಬೋದು ಅನ್ನೋ ಪ್ರಶ್ನೆಯಾಗೇ ಉಳಿಯುತ್ತೆ. ರೀತಿಯಲ್ಲಿ ನಾವು ಸಂಶೋಧನೆ ಮಾಡಿ ಆದಷ್ಟು ಬೇಗ ಹಂಪಿಯನ್ನ ಕಟ್ಟುವ ಒಂದು ರೀತಿಯಲ್ಲಿ ಮಾಡೋಕ್ ಸಾಧ್ಯ ಇಲ್ಲ. ಇದನ್ನ ಸಮಯ 100% ತಗೊಂಡುತ್ತೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಚೋರನೂರು ಕೊಟ್ರಪ್ಪ, ಪುರಂದರದಾಸರು ಭಕ್ತಿ ಮಾರ್ಗ, ಆತ್ಮವಿಮರ್ಶೆ ಮುಂತಾದ ಸಂಗತಿಗಳನ್ನು ಕೀರ್ತನೆಗಳ ಮೂಲಕ ಜನಸಾಮಾನ್ಯರನ್ನು ತಲುಪಿದ್ದಾರೆ ಎಂದರು. ಮನೆ ಮನೆಗೆ ಹೋಗಿ ಅವರು ಉಪದೇಶವನ್ನ ಮಾಡಿದ್ರು.
ಪ್ರತಿಯೊಬ್ಬರ ಮನಗಳಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕೈಯಲ್ಲಿ ಚಿಟ್ಟು ಹಿಡ್ಕೊಂಡು ಅತ್ಯಂತ ಸರಳರಾಗಿ ಅವರು ಮನೆ ಮನೆಗೆ ಹೋಗಿ ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋದ್ರು. ದಾಸರ ಕೀರ್ತನೆಗಳನ್ನೊಳಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅವರಿಂದು ಆರ್ಯ ಸಮಾಜದ ಸಂಸ್ಥಾಪಕ ಸ್ವಾಮಿ ದಯಾನಂದ ಸರಸ್ವತಿ ಜಯಂತಿಯಂದು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಆರ್ಯ ಸಮಾಜದ ಸಂಸ್ಥಾಪಕ, ಶ್ರೇಷ್ಠ ಚಿಂತಕ, ಸಮಾಜ ಸುಧಾರಕ ಸ್ವಾಮಿ ದಯಾನಂದ ಸರಸ್ವತಿ ಅವರ ಜಯಂತಿಯಂದು ಅವರಿಗೆ ಭಾವಪೂರ್ಣ ನಮನ ಎಂದು ಟ್ವೀಟ್ನಲ್ಲಿ ಅವರು ತಿಳಿಸಿದ್ದಾರೆ. ಮಹಾರಾಷ್ಟ್ರದ ಗಡ್ಚಿರೋಲಿ ಜಿಲ್ಲೆಯಲ್ಲಿ ನಿನ್ನೆ ಇಬ್ಬರು ನಕ್ಸಲರನ್ನು ಬಂಧಿಸಲಾಗಿದೆ. ಅವರನ್ನು ಮಂಗಾಲು ಕುಡ್ಯಾಮಿ ಮತ್ತು ಮದನಯ್ಯ ಅಲಿಯಾಸ್ ತಲಂಡಿ ಎಂದು ಗುರುತಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಸಿ-60 ಕಮಾಂಡೋಗಳು ಮತ್ತು ಪೊಲೀಸರು ನಡೆಸಿದ ಜಂಟಿ ಕಾರ್ಯಾಚರಣೆಯ ವೇಳೆ ಈ ನಕ್ಸಲರನ್ನು ಬಂಧಿಸಲಾಗಿದೆ. ಈ ಇಬ್ಬರು ನಕ್ಸಲರು ಛತ್ತೀಸ್ಗಢ ರಾಜ್ಯದ ಬಿಜಾಪುರ ಜಿಲ್ಲೆಗೆ ಸೇರಿದವರಾಗಿದ್ದು, ವಿವಿಧ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿದ್ದರು ಎಂದು ಪೊಲೀಸರು ವಿವರಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4 ಟೆಸ್ಟ್ ಪಂದ್ಯಗಳ ಸರಣಿಯ 2ನೇ ಪಂದ್ಯ ನಾಳೆಯಿಂದ ಚೆನ್ನೈನ ಚಿಪಾಕ್ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋಲು ಅನುಭವಿಸಿರುವ ಭಾರತೀಯ ತಂಡ ಈ ಪಂದ್ಯವನ್ನು ಶತಾಯುಗತಾಯ ಗೆಲ್ಲಲೇಬೇಕು ಎಂಬ ಛಲದಲ್ಲಿದೆ. ಈಗಾಗಲೇ 1-0 ಅಂತರದಿಂದ ಸರಣಿಯಲ್ಲಿ ಮುನ್ನಡೆ ಪಡೆದಿರುವ ಇಂಗ್ಲೆಂಡ್ ಈ ಪಂದ್ಯವನ್ನು ಗೆದ್ದು ಅಂತರವನ್ನು ಹೆಚ್ಚಿಸಿಕೊಳ್ಳುವ ತವಕದಲ್ಲಿದೆ. ಎರಡೂ ತಂಡಗಳು ಇಂದು ಮೈದಾನದಲ್ಲಿ ಪೂರ್ವಾಭ್ಯಾಸದಲ್ಲಿ ನಿರತವಾಗಿದ್ದವು. ಕ್ರೀಡಾಂಗಣ ವೇಗದ ಮತ್ತು ಸ್ಪಿನ್ ಬೌಲರ್ಗಳಿಬ್ಬರಿಗೂ ನೆರವಾಗುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ಆರಂಭವಾಗಲಿರುವ ಈ ಪಂದ್ಯದಲ್ಲಿ ಎರಡೂ ತಂಡಗಳು ಕೆಲವು ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನೆಟ್ಸ್ನಲ್ಲಿ ಅಕ್ಷರ್ ಪಟೇಲ್ ತೀವ್ರ ಅಭ್ಯಾಸದಲ್ಲಿ ನಿರತವಾಗಿದ್ದು, ಈ ಪಂದ್ಯದಲ್ಲಿ ಆಡುವ ಅವಕಾಶ ಸಿಗುವ ನಿರೀಕ್ಷೆ ಇದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬೃಹತ್ ಮೊತ್ತ ಕಲೆ ಹಾಕಲು ಇಂಗ್ಲೆಂಡ್ ತಂಡಕ್ಕೆ ಅವಕಾಶ ಕೊಟ್ಟು ತಪ್ಪೆಸಗಿರುವ ವಿರಾಟ್ ಪಡೆ ಈ ಪಂದ್ಯದಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡುವ ಅಗತ್ಯವಿದೆ. ಕಳೆದ ಪಂದ್ಯದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ವೈಫಲ್ಯ ಕಂಡಿದ್ದು, ಆರಂಭಿಕರಾದ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಉತ್ತಮ ಆರಂಭ ನೀಡುವ ಅಗತ್ಯವೂ ಇದೆ. ಭಾರತ ತಂಡದ ಫೀಲ್ಡಿಂಗ್ ಕೂಡ ಉತ್ತಮವಾಗಬೇಕಿದ್ದು, ತಂಡ ಪ್ರದರ್ಶನ ನೀಡಿದರೆ ಈ ಪಂದ್ಯದಲ್ಲಿ ಗೆಲುವು ಸಾಧ್ಯ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 204 ಅಂಕಗಳ ಏರಿಕೆಯೊಂದಿಗೆ 51,736ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 51 ಅಂಕಗಳ ಏರಿಕೆಯೊಂದಿಗೆ 15,224ರಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈಲ್ವೆ ಸುರಕ್ಷತೆಗೆ ಆಧುನಿಕ ತಂತ್ರಜ್ಞಾನ ಅಳವಡಿಕೆ, ಅಪಘಾತಗಳಲ್ಲಿ ಗಣನೀಯ ಇಳಿಕೆ, ಸಚಿವ ಪಿಯೂಷ್ ಗೋಯಲ್. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಮಹತ್ವವಾಗಿ ಪರಿಗಣಿಸಿ ಕಾಮಗಾರಿ ಪೂರ್ಣಗೊಳಿಸಲು ಸೂಕ್ತ ಅನುದಾನ ಒದಗಿಸಬೇಕು, ಎಚ್ಡಿ ದೇವೇಗೌಡ. ಮಾರ್ಚ್ 2ರಿಂದ ಭಾರತೀಯ ಸಾಗರ ಶೃಂಗಸಭೆ, ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ. ಹಾಗೂ ದೇಶದಲ್ಲಿ 75 ಲಕ್ಷಕ್ಕೂ ಅಧಿಕ ವೈದ್ಯಕೀಯ ಸಿಬ್ಬಂದಿ, ಮುಂಚೂಣಿ ಕಾರ್ಯಕರ್ತರಿಗೆ ಕೋವಿಡ್ ಲಸಿಕೆ, ಫಲಾನುಭವಿಗಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.